ಹಾಯ್ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಮ್ಮೂರಲ್ಲಿ ಸ್ವಲ್ಪ ಜಾಸ್ತಿನೇ ಮಳೆ ಬಂತು. ಆ್ಯಕ್ಚುಲಿ ಇದು ಪಕ್ಕದೂರು. ನಾವಿಲ್ಲಿ ಐಸ್ ಕ್ರೀಮ್ ತರೋಕ್ಕೆ ಅಂತ ಬಂದಿದ್ದೀವಿ. ಈ ಮಳೇಲಿ ಐಸ್ ಕ್ರೀಮ್ ತಿನ್ನೋಂಥ ಹುಚ್ಚಿರೋದು ನನಗಲ್ಲ. ಆ್ಯಕ್ಚುಲಿ ನನ್ನ ತಂಗಿ ಒಬ್ಬಳು ಕುತ್ಕೊಂಡು ತಿಂತಾ ಇದ್ದಾಳೆ, ತೋರಿಸ್ತೀನಿ ರೀ ಇವಳಿಗೆ. ಮಳೆಯಲ್ಲೇ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಹುಚ್ಚಂತೆ. ಅದಕ್ಕೆ ನಮ್ಮೂರಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಸಿಗಲ್ಲ ಅಂತ ಪಕ್ಕದೂರಿಗೆ ಬಂದು ಸ್ಟ್ರಾಬೆರಿ ಐಸ್ನ ತಗೊಂಡು ಇಲ್ಲಿ ಮಳೆ ಎಲ್ಲ ನೋಡ್ಕೊಂಡು ತಿನ್ನಬೇಕು ಅಂತ ತಿಂತಾವಳೆ. ನೋಡಿ ಏನ್ ಫ್ರೆಂಡ್ಸ್, ಮಾಡ್ತಾ ಇದೀಯ ನೀನು? ಐಸ್ ಕ್ರೀಮ್ ಬೇಕಾ? ನೋಡಿ ಫ್ರೆಂಡ್ಸ್, ನಾನು ತಗೊಟ್ಟಿರೋ ಐಸ್ ಕ್ರೀಮ್ನ ತಿರ್ಗಾ ನನಗೆ ಕೊಡೋಕ್ಕೆ ಅಂತ ಬರ್ತಾವಳೆ. ಇದು ಸರಿನಾ ನೋಡಿ? ಆದ್ರೂ ವೆದರ್ ಅಂತೂ ಮಸ್ತಾಗಿದೆ. ಏನು ವೆದರ್ ಇಲ್ಲ, ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಚಳಿ ಆಗ್ತೈತೆ. ಈ ಚಳಿಲೂ ಇವಳು ಐಸ್ ಕ್ರೀಮ್ ತಿಂತಾವಳಲ್ಲ, ಇವಳಿಗೆ ಏನು ನೋಡಿ, ಇವಳಿಗೆ ಸ್ವಲ್ಪ ಕೇಳಿ ಏನು ಅಂತ. ಹಾಂ, ಇವಳನ್ನ ಕರ್ಕೊಬಂದ್ರೆ ನೋಡಿ ಹಿಂಗೆ ಮಾಡೋದು. ನಾನೇನೋ ಬಿಸಿ ಬಿಸಿ ಏನಾರು ತಿಂತಾಳೆ ಅಂತ ಕರ್ಕೊಬಂದ್ರೆ ನೋಡಿ ಕೆರೆ ಎಲ್ಲ ತುಂಬೋಗೈತೆ. ಆದ್ರೂ ನಾನು ಕೇಳಿದ ತಕ್ಷಣ ಕರ್ಕೊಬಂದು ಐಸ್ ಕ್ರೀಮ್ ಕೊಡ್ಸಿರೋದ ವರ್ಡ್ ಬೆಸ್ಟ್ ಸಿಸ್ಟರ್ ಅಮೃತ ಅವರೇ, ಥ್ಯಾಂಕ್ ಯು.